ಪ್ರಶ್ನೆ 1. ಕನ್ನಡದ ವರ್ಣಮಾಲೆಯಲ್ಲಿ ಇರುವ ಒಟ್ಟು ಅಕ್ಷರಗಳು. ಎ 49, ಬಿ 48, ಸಿ 47, ಡಿ 46. ಉತ್ತರಾಗಿ ಎ 49. ಪ್ರಶ್ನೆ 2. ಅಕ್ಷರಗಳ ಕ್ರಮಬದ್ಧ ಜೋಡಣೆ. ಎ ಹೂಮಾಲೆ, ಬಿ ವರ್ಣಮಾಲೆ, ಸಿ ವರ್ಣಜೋಡಣೆ, ಡಿ ಅಕ್ಷರ ಜೋಡಣೆ. ಉತ್ತರ ಬಿ ವರ್ಣಮಾಲೆ. ಪ್ರಶ್ನೆ 3. ವರ್ಣಮಾಲೆಯಲ್ಲಿರುವ ವಿಧಗಳು. ಎ 4, ಬಿ 2, ಸಿ 5, ಡಿ 3. ಉತ್ತರ ಡಿ 3. ಪ್ರಶ್ನೆ 4. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು. ಎ ಹ್ರಸ್ವ ಸ್ವರಗಳು, ಬಿ ಸ್ವರಾಕ್ಷರಗಳು, ಸಿ ವ್ಯಂಜನಾಕ್ಷರಗಳು, ಡಿ ದೀರ್ಘ ಸ್ವರಗಳು. ಉತ್ತರ ಬಿ ಸ್ವರಾಕ್ಷರಗಳು. ಪ್ರಶ್ನೆ 5. ಒಟ್ಟು ಸ್ವರಾಕ್ಷರಗಳು. ಎ 12, ಬಿ 15, ಸಿ 13, ಡಿ 14. ಉತ್ತರ ಸಿ 13. ಪ್ರಶ್ನೆ 6. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಎ ಹ್ರಸ್ವ ಸ್ವರಗಳು, ಬಿ ದೀರ್ಘ ಸ್ವರಗಳು, ಸಿ ವರ್ಣಮಾಲೆ, ಡಿ ವ್ಯಂಜನಾಕ್ಷರಗಳು. ಉತ್ತರ ಎ ಹ್ರಸ್ವ ಸ್ವರಗಳು. ಪ್ರಶ್ನೆ 7. ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಎ ವ್ಯಂಜನಾಕ್ಷರಗಳು, ಬಿ ಸ್ವರಾಕ್ಷರಗಳು, ಸಿ ದೀರ್ಘ ಸ್ವರಗಳು, ಡಿ ಹ್ರಸ್ವ ಸ್ವರಗಳು. ಉತ್ತರ ಸಿ ದೀರ್ಘ ಸ್ವರಗಳು. ಪ್ರಶ್ನೆ 8. ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು. ಎ ವ್ಯಂಜನಾಕ್ಷರಗಳು, ಬಿ ಸ್ವರಾಕ್ಷರಗಳು, ಸಿ ದೀರ್ಘ ಸ್ವರಗಳು, ಡಿ ಹ್ರಸ್ವ ಸ್ವರಗಳು. ಉತ್ತರ ಎ ವ್ಯಂಜನಾಕ್ಷರಗಳು. ಪ್ರಶ್ನೆ 9. ಒಟ್ಟು ವ್ಯಂಜನಾಕ್ಷರಗಳು. ಎ 36, ಬಿ 35, ಸಿ 34, ಡಿ 33. ಉತ್ತರ ಸಿ 34. ಪ್ರಶ್ನೆ 10. ವ್ಯಂಜನಾಕ್ಷರಗಳ ವಿಧಗಳು. ಎ ವರ್ಗೀಯ ವ್ಯಂಜನಗಳು, ಬಿ ಅವರ್ಗೀಯ ವ್ಯಂಜನಗಳು, ಸಿ ಎ ಮತ್ತು ಬಿ, ಡಿ ಬಿ ಮಾತ್ರ. ಉತ್ತರ ಸಿ ಎ ಮತ್ತು ಬಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ 10 ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರಗಳನ್ನು ನೀಡಲು ಸಫಲರಾಗಿದ್ದೀರಿ? ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಇರಲಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. Identify the part of speech. Question 1. The bird is flying in the sky. A. Adjective. B. Noun. C. Verb.
D. Adverb. The answer is B. Noun. Question 2. She sings beautifully on stage. A. Adverb. B. Adjective. C. Verb. D. Pronoun. The answer is A. Adverb. Question 3. They are playing under the tree. A. Conjunction. B. Preposition. C. Noun. D. Verb. The answer is B. Preposition. Question 4. He is a kind man. A. Noun. B. Verb. C. Adjective. D. Pronoun. The answer is C. Adjective. Choose the correct word. Question 5. The dog is barking very dash. A. Loud. B. Loudly. C. Louder. D. Loudest. The answer is B. Loudly. Question 6. I have to dash. A. Books. B. Runs. C. Write. D. Happily. The answer is A. Books. Question 7. My mother cooks dash. A. Tasty. B. Happily. C. Delicious food. D. Fast. The answer is C. Delicious food. Fill in the blank. Question 8. The cat jumped dash the table. A. On. B. Quickly. C. Big. D. Sings. The answer is A. On. Question 9. He likes apples dash oranges. A. Or. B. And. C. But. D. So. The answer is B. And. Question 10. O. I forgot my homework. What part of speech is O? A. Interjection. B. Conjunction. C. Pronoun. D. Adverb. The answer is A. Interjection. ಪ್ರಶ್ನೆ 1. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ವಿಟಮಿನ್. ಎ. ವಿಟಮಿನ್ ಎ. ಬಿ. ವಿಟಮಿನ್ ಬಿ. ಸಿ. ವಿಟಮಿನ್ ಸಿ. ಡಿ. ವಿಟಮಿನ್ ಡಿ. ಉತ್ತರ ವಿಟಮಿನ್ ಡಿ. ಪ್ರಶ್ನೆ 2. ಲಾಲಾಗ್ರಂಥಿಗಳು ಎಲ್ಲಿರುತ್ತವೆ? ಎ. ಜಠರ. ಬಿ. ಅನ್ನನಾಳ. ಸಿ. ಬಾಯಿ. ಡಿ. ಸಣ್ಣ ಕರುಳು. ಉತ್ತರ ಬಾಯಿ. ಪ್ರಶ್ನೆ 3. ಸಸ್ಯದ ಎಲೆಗಳು ಸಾಮಾನ್ಯವಾಗಿ ಬಣ್ಣದಲ್ಲಿ ಇರುತ್ತವೆ. ಎ. ಹಸಿರು. ಬಿ. ಕೆಂಪು. ಸಿ. ನೀಲಿ. ಡಿ. ಕಪ್ಪು. ಉತ್ತರ ಹಸಿರು. ಪ್ರಶ್ನೆ 4. ವಿದ್ಯುತ್ ದೀಪದಲ್ಲಿ ವಿದ್ಯುತ್ ಶಕ್ತಿಯಾಗಿ ಬದಲಾವಣೆ ಆಗುತ್ತದೆ. ಎ. ಉಷ್ಣ. ಬಿ. ಶಬ್ದ.
ಸಿ. ಬೆಳಕು. ಡಿ. ರಾಸಾಯನಿಕ. ಉತ್ತರ ಬೆಳಕು. ಪ್ರಶ್ನೆ 5. ಜಲಜನಕವು ಒಂದು ಎ. ಸಂಯುಕ್ತ ವಸ್ತು. ಬಿ. ಧಾತು. ಸಿ. ಮಿಶ್ರಣ. ಡ. ಅಶುದ್ಧ ವಸ್ತು. ಉತ್ತರ ಧಾತು. ಪ್ರಶ್ನೆ 6. ಕೆಳಗಿನವುಗಳಲ್ಲಿ ಸರಿಯಾದ ದ್ವೈವಾರ್ಷಿಕ ಬೆಳೆಯ ಗುಂಪು. ಎ. ಭತ್ತ ಮತ್ತು ಶುಂಠಿ. ಬಿ. ಹತ್ತಿ ಮತ್ತು ಕ್ಯಾರೆಟ್. ಸಿ. ಕ್ಯಾರೆಟ್ ಮತ್ತು ಗೋಧಿ. ಡಿ. ಶುಂಠಿ ಮತ್ತು ಕಬ್ಬು. ಉತ್ತರ ಶುಂಠಿ ಮತ್ತು ಕಬ್ಬು. ಪ್ರಶ್ನೆ 7. ಖಗೋಳ ದೂರದರ್ಶಕವನ್ನು ಕಂಡುಹಿಡಿದವರು ಯಾರು? ಎ. ನಿಕೋಲಸ್. ಬಿ. ಕೋಪರ್ನಿಕಸ್. ಸಿ. ಜಾನ್ ಕೆಪ್ಲರ್. ಡಿ. ಗೆಲಿಲಿಯೋ. ಉತ್ತರ ಗೆಲಿಲಿಯೋ. ಪ್ರಶ್ನೆ 8. ಶ್ವಾಸಕೋಶಗಳಿಂದ ಬರುವ ಶುದ್ಧ ರಕ್ತದಲ್ಲಿ ಈ ಅನಿಲವಿರುತ್ತದೆ. ಎ. ಇಂಗಾಲದ ಡೈಆಕ್ಸೈಡ್. ಬಿ. ಆಮ್ಲಜನಕ. ಸಿ. ಸಾರಜನಕ. ಡಿ. ಜಲಜನಕ. ಉತ್ತರ ಆಮ್ಲಜನಕ. ಪ್ರಶ್ನೆ 9. ಸಾಮಾನ್ಯವಾಗಿ ಮಾನವನ ಜೀವಿತಾವಧಿ ವರ್ಷಗಳು. ಎ. 52 60 ವರ್ಷಗಳು. ಬಿ. 62 70 ವರ್ಷಗಳು. ಸಿ. 72 100 ವರ್ಷಗಳು. ಡಿ. 100 130 ವರ್ಷಗಳು. ಉತ್ತರ 72 100 ವರ್ಷಗಳು. ಪ್ರಶ್ನೆ 10. ಗಾಳಿಗೆ ಸಂಸ್ಕೃತದಲ್ಲಿ ಎನ್ನುತ್ತಾರೆ. ಎ. ವಾತಾವರಣ. ಬಿ. ಮರ. ಸಿ. ಗಂಧವಹನ. ಡಿ. ಪ್ರಕೃತಿ. ಉತ್ತರ ಗಂಧವಹನ. ಪ್ರಶ್ನೆ 1. ಒಂದು ತ್ರಿಕೋನ ಆಕೃತಿಯ ಜಮೀನಿನ ಬಾಹುಗಳ ಉದ್ದವು ಕ್ರಮವಾಗಿ 50 ಮೀಟರ್ 20 ಮೀಟರ್ ಮತ್ತು 35 ಮೀಟರ್ ಆದರೆ ಆ ಜಮೀನಿನ ಸುತ್ತಳತೆ ಎಷ್ಟು? ಆಯ್ಕೆ 1 70 ಮೀಟರ್. ಆಯ್ಕೆ 2 105 ಮೀಟರ್. ಆಯ್ಕೆ 3 100 ಮೀಟರ್. ಆಯ್ಕೆ 4 95 ಮೀಟರ್. ಸರಿಯಾದ ಉತ್ತರ ಆಯ್ಕೆ 2 105 ಮೀಟರ್. ಪ್ರಶ್ನೆ 2. ಈ ಚಿತ್ರದ ಸುತ್ತಳತೆ ಎಷ್ಟು? ಆಯ್ಕೆ 1 20 ಸೆಂಟಿಮೀಟರ್. ಆಯ್ಕೆ 2 21 ಸೆಂಟಿಮೀಟರ್. ಆಯ್ಕೆ 3 22 ಸೆಂಟಿಮೀಟರ್. ಆಯ್ಕೆ 4 23 ಸೆಂಟಿಮೀಟರ್. ಸರಿಯಾದ ಉತ್ತರ ಆಯ್ಕೆ 3 22 ಸೆಂಟಿಮೀಟರ್. ಪ್ರಶ್ನೆ 3. ಒಂದು ತ್ರಿಭುಜದ ಸುತ್ತಳತೆ 25 ಸೆಂಟಿಮೀಟರ್ ಆಗಿದೆ. ಎರಡು ಬಾಹುಗಳ ಉದ್ದ 7 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಉದ್ದ ಎಷ್ಟು? ಆಯ್ಕೆ 1 18 ಸೆಂಟಿಮೀಟರ್. ಆಯ್ಕೆ 2 9 ಸೆಂಟಿಮೀಟರ್. ಆಯ್ಕೆ 3 16 ಸೆಂಟಿಮೀಟರ್. ಆಯ್ಕೆ 4 20 ಸೆಂಟಿಮೀಟರ್. ಸರಿಯಾದ ಉತ್ತರ ಆಯ್ಕೆ 2 9 ಸೆಂಟಿಮೀಟರ್. ಪ್ರಶ್ನೆ 4. ಪ್ರತಿ ಚೌಕದ ವಿಸ್ತೀರ್ಣ 1 ಚದುರ ಸೆಂಟಿಮೀಟರ್ ಆದರೆ ಕೊಟ್ಟಿರುವ ಚಿತ್ರದ ವಿಸ್ತೀರ್ಣ ಎಷ್ಟು? ಆಯ್ಕೆ 1 16 ಚದುರ ಸೆಂಟಿಮೀಟರ್. ಆಯ್ಕೆ 2 15 ಚದುರ ಸೆಂಟಿಮೀಟರ್. ಆಯ್ಕೆ 3 14 ಚದುರ ಸೆಂಟಿಮೀಟರ್. ಆಯ್ಕೆ 4 17 ಚದುರ ಸೆಂಟಿಮೀಟರ್.
ಸರಿಯಾದ ಉತ್ತರ ಆಯ್ಕೆ 1. 16 ಚದುರ ಸೆಂಟಿಮೀಟರ್. ಪ್ರಶ್ನೆ 5. ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 1. ಸುತ್ತಳತೆ. ಆಯ್ಕೆ 2. ಸರಳ ರೇಖೆ. ಆಯ್ಕೆ 3. ವಿಸ್ತೀರ್ಣ. ಆಯ್ಕೆ 4. ಆಕೃತಿ. ಸರಿಯಾದ ಉತ್ತರ ಆಯ್ಕೆ 1. ಸುತ್ತಳತೆ. ಪ್ರಶ್ನೆ 6. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ಒಟ್ಟು ಮೊತ್ತ. ಆಯ್ಕೆ 1. 1099. ಆಯ್ಕೆ 2. 1999. ಆಯ್ಕೆ 3. 1909. ಆಯ್ಕೆ 4. 1009. ಸರಿಯಾದ ಉತ್ತರ ಆಯ್ಕೆ 1. 1099. ಪ್ರಶ್ನೆ 7. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಆಯ್ಕೆ 1. 999. ಆಯ್ಕೆ 2. 899. ಆಯ್ಕೆ 3. 1099. ಆಯ್ಕೆ 4. 900. ಸರಿಯಾದ ಉತ್ತರ ಆಯ್ಕೆ 1. 999. ಪ್ರಶ್ನೆ 8. 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆಯ ಒಟ್ಟು ಮೊತ್ತ. ಆಯ್ಕೆ 1. 10999. ಆಯ್ಕೆ 2. 199990. ಆಯ್ಕೆ 3. 19991. ಆಯ್ಕೆ 4. 11000. ಸರಿಯಾದ ಉತ್ತರ ಆಯ್ಕೆ 1. 10999. ಪ್ರಶ್ನೆ 9. 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಆಯ್ಕೆ 1. 9000. ಆಯ್ಕೆ 2. 8999. ಆಯ್ಕೆ 3. 9001. ಆಯ್ಕೆ 4. 9999. ಸರಿಯಾದ ಉತ್ತರ ಆಯ್ಕೆ 2. 8999. ಪ್ರಶ್ನೆ 10. 5727 ರಲ್ಲಿ 5ರ ಸ್ಥಾನಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ. ಆಯ್ಕೆ 1. 5000. ಆಯ್ಕೆ 2. 5005. ಆಯ್ಕೆ 3. 4995. ಆಯ್ಕೆ 4. 4990. ಸರಿಯಾದ ಉತ್ತರ ಆಯ್ಕೆ 3. 4995. ಪ್ರಶ್ನೆ 1. ಹಸಿರು ಹೊನ್ನು ಕೃತಿ ಬರೆದವರು. ಎ. ಕುವೆಂಪು. ಬಿ. ಬಿ.ಜಿ.ಎಲ್. ಸ್ವಾಮಿ. ಸಿ. ದ. ರಾ. ಬೇಂದ್ರೆ. ಡಿ. ಶಿವರಾಮ ಕಾರಂತ. ಉತ್ತರ ಬಿ.ಜಿ.ಎಲ್. ಸ್ವಾಮಿ. ಪ್ರಶ್ನೆ 2. ಕಿತ್ತೂರು ರಾಣಿ ಚೆನ್ನಮ್ಮನ ಜನ್ಮಸ್ಥಳ. ಎ. ಸಂತೆ ಬಾಚನಹಳ್ಳಿ. ಬಿ. ಕಾಕತಿ. ಸಿ. ಅಜ್ಜಂಪುರ. ಡಿ. ಮಾಗಡಿ. ಉತ್ತರ ಕಾಕತಿ. ಪ್ರಶ್ನೆ 3. ಮೊಟ್ಟ ಮೊದಲು ಭೂಮಿಯ ನಕ್ಷೆಯನ್ನು ರಚಿಸಿದವರು. ಎ. ಭಾರತೀಯರು. ಬಿ. ಯುರೋಪಿಯನ್ನರು. ಸಿ. ಗ್ರೀಕರು. ಡಿ. ಆಫ್ರಿಕನ್ನರು. ಉತ್ತರ ಗ್ರೀಕರು. ಪ್ರಶ್ನೆ 4. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು. ಎ. ವಿಜಯಲಕ್ಷ್ಮಿ ಪಂಡಿತ್. ಬಿ. ಸರೋಜಿನಿ ನಾಯ್ಡು. ಸಿ. ವಿ.ಎಸ್. ರಮಾದೇವಿ. ಡಿ. ಇಂದಿರಾ ಗಾಂಧಿ. ಉತ್ತರ ಸರೋಜಿನಿ ನಾಯ್ಡು. ಪ್ರಶ್ನೆ 5. ಭಾರತದ ರಾಷ್ಟ್ರೀಯ ನದಿ. ಎ. ಕಾವೇರಿ. ಬಿ. ಬ್ರಹ್ಮಪುತ್ರ. ಸಿ. ಗಂಗಾ. ಡಿ. ಯಮುನಾ.
ಉತ್ತರ ಗಂಗಾ. ಪ್ರಶ್ನೆ 6. ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಕೇಸರಿ ಬಣ್ಣದ ಸಂಕೇತ ಯಾವುದು? ಎ. ಪ್ರಗತಿ, ಬಿ. ಸಮೃದ್ಧಿ, ಸಿ. ಶಾಂತಿ, ಡಿ. ತ್ಯಾಗ. ಉತ್ತರ ತ್ಯಾಗ. ಪ್ರಶ್ನೆ 7. ನಮ್ಮ ದೇಶದ ಪ್ರಸಿದ್ಧ ಕ್ರಿಕೆಟ್ ಆಟಗಾರ. ಎ. ಪ್ರಕಾಶ್ ಪಡುಕೋಣೆ, ಬಿ. ಸಚಿನ್ ತೆಂಡೂಲ್ಕರ್, ಸಿ. ಸುನಿಲ್ ಚೆಟ್ರಿ, ಡಿ. ಧ್ಯಾನ್ಚಂದ್. ಉತ್ತರ ಸಚಿನ್ ತೆಂಡೂಲ್ಕರ್. ಪ್ರಶ್ನೆ 8. ನಕ್ಷೆಯಲ್ಲಿ ಜಲರಾಶಿಯನ್ನು ತೋರಿಸುವ ಬಣ್ಣ. ಎ. ಕಪ್ಪು, ಬಿ. ನೀಲಿ, ಸಿ. ಹಳದಿ, ಡಿ. ಕೆಂಪು. ಉತ್ತರ ನೀಲಿ. ಪ್ರಶ್ನೆ 9. ರಾಷ್ಟ್ರಪತಿ ಭವನ ಎಲ್ಲಿದೆ? ಎ. ಬೆಂಗಳೂರು, ಬಿ. ನವದೆಹಲಿ, ಸಿ. ಕಲ್ಕತ್ತಾ, ಡಿ. ಮುಂಬೈ. ಉತ್ತರ ನವದೆಹಲಿ. ಪ್ರಶ್ನೆ 10. ಯಾವ ಕ್ಷೇತ್ರದ ಕೊಡುಗೆಗಾಗಿ ಪುನೀತ್ ರಾಜ್ ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಗಿದೆ? ಎ. ವಿಜ್ಞಾನ, ಬಿ. ಕ್ರೀಡೆ, ಸಿ. ಸಿನಿಮಾ, ಡಿ. ರಾಜಕೀಯ. ಉತ್ತರ ಸಿನಿಮಾ.